ಸ್ನೇಹಿತರೆ ನಮಸ್ಕಾರ. ಕೊರಟಗೆರೆ ಬೆಂಗಳೂರು ಮಾರ್ಗವಾಗಿ ಹೋದರೆ ದೇವರಾಯನದುರ್ಗಕ್ಕೆ ಹೋಗುವ ರಸ್ತೆಯ ಮೂಲಕ ದೇವರಾಯನದುರ್ಗವನ್ನು ತಲುಪಬಹುದು. ದೇವರಾಯನದುರ್ಗಕ್ಕೆ ಹೋಗುವ ಮುಖ್ಯ ದಾರಿ ಇದು. ಇಲ್ಲಿಂದ ದೇವರಾಯನದುರ್ಗಕ್ಕೆ ಸುಮಾರು 7 ಕಿಲೋಮೀಟರ್ ದೂರ ಇರುತ್ತದೆ. ಗಜಕೇಸರಿ ವೈಭವ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನಮ್ಮ ಪಯಣ ಹೀಗೆ ಮುಂದುವರಲಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಈ ಬೆಟ್ಟಕ್ಕೆ ಹೋಗುವಾಗ ನಮಗೆ ಅನೇಕ ತಿರುವುಗಳು ಸಿಗುತ್ತೆ. ಸೊ ಹಾಗಾಗಿ ನಾವು ನಿಧಾನಕ್ಕೆ ನೋಡಿಕೊಂಡು ಹೋಗಬೇಕಾಗತ್ತೆ. ಹೋಗ್ತಾ ಬೆಟ್ಟದ ಬುಡದಲ್ಲಿ ನಮಗೆ ಎಡಗಡೆಗೆ ನೋಡಿದ್ರೆ ನಮಗೆ ಒಂದು ಚಿಕ್ಕದಾದ ಒಂದು ಪುಟ್ಟದಾದ ಒಂದು ಕೆರೆ ನಮಗೆ ನೋಡೋಕ್ಕೆ ಸಿಗುತ್ತೆ. ಆ ಕೆರೆಯನ್ನು ನೋಡಿಬಿಟ್ಟು ನಾವು ಕಣ್ ತುಂಬ್ಕೋಬಹುದು. ಸೊ ನೋಡಿ, ನಾನು ನಿಮಗೆ ತೋರಿಸ್ತೀನಿ ಇವಾಗ ಆ ಕೆರೆ ಹೇಗಿದೆ ಅಂತ. ಸೊ ನಿಮಗೇನಾದರೂ ಸ್ವಿಮ್ಮಿಂಗು ಆ ಥರ ಏನಾದರೂ ಬಂದರೆ ಖಂಡಿತವಾಗ್ಲೂ ನೀವು ಕೂಡ ಹೋಗಿ ಸ್ವಿಮ್ಮಿಂಗನ್ನು ಕೂಡ ಮಾಡ್ಬೋದು. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ ಎಷ್ಟು ದೊಡ್ಡದಾಗಿದೆ, ಅಂದರೆ ಚಿಕ್ಕ ಕೆರೆ ಎಷ್ಟು ಸುಂದರವಾಗಿದೆ ಅಂತ. ಪರಿಸರದ ಮಡ್ಲಲ್ಲಿ ಒಂದು ಸುಂದರವಾದ ಕೆರೆಯನ್ನು ನೀವು ನೋಡಬಹುದು. ಸೊ ಹಾಗೆ ಮುಂದೆ ಹೋಗ್ತಾ ಇದ್ದರೆ ತುಂಬಾ ತಿರುವುಗಳು ಸಿಗುತ್ತೆ. ರಸ್ತೆ ತುಂಬಾ ಚೆನ್ನಾಗಿದ್ದರೂ ಕೂಡ ತಿರುವುಗಳು ತುಂಬಾ ಇರೋದ್ರಿಂದ ಮತ್ತು ಇಳಿಜಾರು ಪ್ರದೇಶ ಆಗಿರೋದ್ರಿಂದ ನೀವು ನೋಡಿಕೊಂಡು ಕೇರ್ಫುಲ್ಲಾಗಿ ಹೋಗಬೇಕಾಗತ್ತೆ. ಸ್ನೇಹಿತರೆ, ಈಗ ನೀವು ನೋಡ್ತಾ ಇರ್ಬೋದು, ಇಲ್ಲಿಂದ ಬೆಟ್ಟ ಅಲ್ಲಿ ತುದಿಯಲ್ಲಿ ಏನು ಕಾಣಿಸ್ತಿದೆಯಲ್ಲ, ದೊಡ್ಡ ಬೆಟ್ಟ ಕಾಣಿಸ್ತಿದೆಯಲ್ಲ ನಿಮ್ಮ ಎದುರುಗಡೆ, ಅಲ್ಲಿಗೆ ನಾವು ಹೋಗ್ತಾ ಇರುವಂಥದ್ದು. ಇವಾಗ ನೀವು ನೋಡ್ಬೋದು ರಸ್ತೆ ತುಂಬಾ ಚೆನ್ನಾಗಿದೆ. ಸೊ ನಾವು ಹೋಗ್ತಾ ಇರುವಂಥದ್ದು ಆ ಬೆಟ್ಟದ ಮೇಲಕ್ಕೆ ಇವಾಗ ನಾವು ಹೋಗ್ತಾ ಇದ್ದೀವಿ. ಸೊ ಬನ್ನಿ ಬೇಗ ಬೇಗ ಹೋಗೋಣ. ಇಲ್ಲಿಂದ ನಾವು ಬಲ್ಲಕ್ಕೆ ತಗೋಬೇಕಾಗತ್ತೆ. ಡೈರೆಕ್ಟಾಗಿ ಸ್ಟ್ರೈಟಾಗಿ ಹೋದರೆ ನಾವು ನಾಮದ ಚಿಲುಮೆ ಮತ್ತು ತುಮಕೂರು ಹೋಗುತ್ತೆ. ಇಲ್ಲಿ ನಾವು ಬಲ್ಲಕ್ಕೆ ತಗೊಂಡು ಹೋದರೆ ನಾವು ದೇವರಾಯನದುರ್ಗದ ಕಡೆಗೆ ಹೋಗ್ಬೋದು. ಸೊ ಇಲ್ಲಿ ದೇವರಾಯನದುರ್ಗದ ಕಡೆ ಹೋಗ್ತಾ ಹೋಗ್ತಾ ನಮಗೆ ಇಲ್ಲಿ ಜಯಮಂಗಲಿ ನದಿಯ ಉಗಮ ಸ್ಥಾನವನ್ನು ಕೂಡ ನಾವು ನೋಡ್ಬೋದು. ಮುಂದೆ ಬನ್ನಿ, ನಾನು ನಿಮಗೆ ತೋರಿಸ್ತೀನಿ. ಆ ಜಯಮಂಗಲಿ ನದಿಯ ಒಂದು ಉಗಮ ಸ್ಥಾನವನ್ನು ಕೂಡ ನಾವು ಈಗ ನೋಡ್ಬೋದು. ಅಲ್ಲಿ ನೀವು ನೋಡ್ತಾ ಇರ್ಬೋದು ಬೋರ್ಡು ನಮಗೆ ನೋಡೋಕ್ಕೆ ಸಿಗುತ್ತೆ ನೋಡಿ, ಜಯಮಂಗಲಿ ನದಿ ಉಗಮ ಅಂತ ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಅಲ್ಲಿಂದ ಸ್ವಲ್ಪ ಕೆಳಗಡೆ ನಡ್ಕೊಂಡು ಹೋದರೆ ಅಲ್ಲಿ ಒಂದು ಮನೆ ಥರ ಕಾಣಿಸ್ತಾ ಇದೆಯಲ್ಲ ಬಿಲ್ಡಿಂಗು, ಅಲ್ಲಿ ಕಲ್ಯಾಣಿ ಮತ್ತು ಉಗಮ ಸ್ಥಾನ ಕೂಡ ಅಲ್ಲೇ ಇದೆ. ಸೊ ನಾವು ಬರುವಾಗ ನಾವು ದೇವಸ್ಥಾನದ ಬೆಟ್ಟದ ಮೇಲಕ್ಕೆ ಹೋಗ್ಬಿಟ್ಟು ದೇವಸ್ಥಾನ ಎಲ್ಲ ನೋಡ್ಕೊಂಡು ಬಂದು ಕೊನೆಯಲ್ಲಿ ನಾವು ನದಿಯ ಉಗಮ ಸ್ಥಾನವನ್ನು ಕೂಡ ನೋಡೋಣ. ಈಗ ಬನ್ನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವಸ್ಥಾನವನ್ನು ದರ್ಶನ ಮಾಡಿಕೊಂಡು ಅಲ್ಲಿನ ಒಂದು ವಿಶೇಷತೆ ಏನು ಅನ್ನೋದನ್ನು ತಿಳ್ಕೊಳ್ತಾ ಬರೋಣ. ಇನ್ನು ತುಂಬಾ ಇದೆ ಹೇಳೋದಕ್ಕೆ ಈ ಕ್ಷೇತ್ರದ ಬಗ್ಗೆ. ಸೊ ಅದೆಲ್ಲವನ್ನು ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇಲ್ಲಿ ನಮಗೆ 10 ರೂಪಾಯಿ ಕೊಟ್ಟು 2 ವೀಲರ್ಸ್ಗೆ ಪಾರ್ಕಿಂಗ್ ಟಿಕೆಟನ್ನು ತೊಗೋಬೇಕಾಗತ್ತೆ, ಎಂಟ್ರಿ ಟಿಕೆಟನ್ನು ತೊಗೋಬೇಕಾಗುತ್ತೆ. ಎಂಟ್ರಿ ಟಿಕೆಟ್ ತೊಗೊಂಡು ನಾವು ಸೀದಾ ನಾವು ಬೆಟ್ಟದ ಮೇಲಕ್ಕೆ ಹೊರಡ್ತಾ ಇದ್ದೀವಿ. ಇವಾಗ ಕೆಳಗಡೆಗೆ ನಾವು ಆಮೇಲೆ ಬರ್ತೀವಿ. ಮೊದಲು ನಾವು ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವನ್ನು ನೋಡಿಬಿಟ್ಟು ಕುಂಬಿ ಬೆಟ್ಟಕ್ಕೆ ಹೋಗ್ಬಿಟ್ಟು ನಂತರ ನಾವು ಕರಿಗಿರಿ ಕ್ಷೇತ್ರ
ಭೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬರ್ತೀವಿ. ಸೊ ಅಲ್ಲಿ ಟಿಕೆಟ್ ತಗೊಂಡಿದ್ದಾಯಿತು. ಇವಾಗ ನಾವು ಸೀದಾ ಹೋಗ್ತಾ ಇರುವಂಥದ್ದು ಬೆಟ್ಟದ ಮೇಲಕ್ಕೆ. ಬನ್ನಿ ಬೇಗ ಬೇಗ ಬೆಟ್ಟ ಹತ್ಕೊಂಡು ಹೋಗ್ಬಿಟ್ಟು ಬೆಟ್ಟದ ಮೇಲೆ ಹೋಗ್ಬಿಟ್ಟು ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವನ್ನು ನಾವು ದರ್ಶನ ಮಾಡಿಕೊಂಡು ಬರೋಣ. ಮತ್ತು ಅಲ್ಲಿನ ಒಂದು ವಿಶೇಷತೆ ಏನು ಅನ್ನೋದನ್ನು ಕೂಡ, ಅಂದರೆ ಈ ಬೆಟ್ಟದ ವಿಶೇಷತೆ ಏನು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ತಾ ಹೋಗೋಣ. ಈ ಬೆಟ್ಟಕ್ಕೆ ಹೋಗೋದಕ್ಕೆ ನಾವು ನಡ್ಕೊಂಡು ಹೋಗ್ಬೋದು ಅಥವಾ ವೆಹಿಕಲ್ಲಲ್ಲೂ ಕೂಡ ಹೋಗ್ಬೋದು. ತುಂಬ ಚೆನ್ನಾಗಿ ರಸ್ತೆಗಳಿದ್ದಾವೆ, ಇಲ್ಲಿ ಹೋಗ್ಬೋದು ಆರಾಮಾಗಿ. ನಡ್ಕೊಂಡೋಗೋರಿಗೆ ಮೆಟ್ಲು ಕೂಡ ಇದೆ, ಶಾರ್ಟ್ಕಟ್ಟಲ್ಲಿ ಹೋಗ್ಬೋದು ಮೆಟ್ಲತ್ಕೊಂಡು. ಸೊ ಮೆಟ್ಲತ್ಕೊಂಡು ಹೋಗ್ಬೋದು, ನಡ್ಕೊಂಡು ಹೋಗೋರು ನಡ್ಕೊಂಡು ಕೂಡ ಹೋಗ್ಬೋದು. ನೋಡಿ ಇಲ್ಲಿ ಮೆಟ್ಲಿದೆ, ಅದ್ರ ಥ್ರೂ ನೀವು ಮೆಟ್ಲತ್ಕೊಂಡು ಹೋಗ್ಬೋದು. ಸೊ ನಾವು ಬೈಕಲ್ಲಿ ಹೋಗ್ತಿರೋ ಕಾರಣಕ್ಕೆ ನಾವು ನೇರವಾಗಿ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಸೊ ಈ ಬೆಟ್ಟಕ್ಕೆ ಹೋಗೋದಕ್ಕೆ ತುಂಬಾ ತಿರುವುಗಳಿದ್ದಾವೆ. ಬೈಕ್ ಆಗಿರಲಿ, ಕಾರ್ ಆಗಿರಲಿ, ಹೋಗುವಾಗ ಅಥವಾ ಬರುವಾಗ ತುಂಬ ಕೇರ್ಫುಲ್ಲಾಗಿ ಓಡಿಸ್ಕೊಂಡೋಗಿ. ಯಾಕಪ್ಪ ಅಂತಂದರೆ ತುಂಬಾ ಇಳಿಜಾರು ಮತ್ತು ಕರ್ವಿ ರೋಡ್ ಇರೋದ್ರಿಂದ ತುಂಬಾ ಒಂದು ಇದಾಗತ್ತೆ. ಸೊ ಹಾಗಾಗಿ ಕೇರ್ಫುಲ್ಲಾಗಿ ನಿಧಾನಕ್ಕೆ ಗಾಡಿಯಲ್ಲಿ ಹೋಗಿ ಅಥವಾ ಗಾಡಿ ಅಥವಾ ಕಾರಲ್ಲಿ ಹೋಗಿ ಅಂತ ಹೇಳ್ತೀನಿ. ನಿಮಗೆ ಸುತ್ತಲೂ ಕೂಡ ಎಡಗಡೆಗೆ ನೋಡಿದ್ರೆ ಒಳ್ಳೆ ಪ್ರಪಾತ ಥರ ಇದೆ. ಸೊ ಎತ್ತ ನೋಡಿದ್ರೂ ಕೂಡ ಹಚ್ಚ ಹಸಿರಿನಿಂದ ತುಂಬಿರುವಂಥ ಒಂದು ಗಿರಿಶಿಖರ ಇದು. ಸೊ ಈ ಗಿರಿಶಿಖರಕ್ಕೆ ಕುಂಬಿ ಬೆಟ್ಟ ಅಂತ ಕರೀತಾರೆ. ನಾವೇ ಹೋಗ್ತಾ ಇರೋದು ಕೂಡ ಕುಂಬಿ ಬೆಟ್ಟಕ್ಕೇನೆ. ಸೊ ಹೋಗ್ತಾ ನಾನು ನಿಮಗೆ ಈ ಕುಂಬಿ ಬೆಟ್ಟದ ಬಗ್ಗೆ ಇನ್ನೂ ಹೆಚ್ಚೆಚ್ಚು ಮಾತಾಡೋದಿದೆ. ಮತ್ತು ಈ ಬೆಟ್ಟ 8 ದಿಕ್ಕುಗಳಲ್ಲಿ ಕೂಡ 8 ಪುಣ್ಯಕ್ಷೇತ್ರಗಳನ್ನು ಹೊಂದಿದೆ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಸೊ ಅವು ಯಾವುದು ಅನ್ನೋದನ್ನು ಕೂಡ ಹೇಳ್ತೀನಿ. ಮತ್ತು ಈ ದುರ್ಗದ ಒಂದು ವಿಶೇಷತೆ ಏನು ಅನ್ನೋದು ಕೂಡ ನಾನೀಗ ಹೇಳ್ತಾ ಹೋಗ್ತೀನಿ. ಈ ಗಿರಿದುರ್ಗಕ್ಕೆ 8 ದಿಕ್ಕುಗಳಲ್ಲಿ ಕೂಡ 8 ಪುಣ್ಯಕ್ಷೇತ್ರಗಳು ಇರ್ತವೆ ಅಂತ ಹೇಳ್ತಾರೆ. ಪೂರ್ವದಿಂದ ನೋಡಿದಾಗ ಗರುಡಾದ್ರಿ ಬೆಟ್ಟ ಇದೆ ಅಂತ ಹೇಳಿ, ಪೂರ್ವದಲ್ಲಿ ಈ ಬೆಟ್ಟಕ್ಕೆ ಪೂರ್ವದಲ್ಲಿ ಗರುಡಾದ್ರಿ ಬೆಟ್ಟ ಇದೆಯಂತೆ. ನೆಕ್ಸ್ಟು ಆಗ್ನೇಯ ದಿಕ್ಕಿನಿಂದ ನೋಡಿದ್ರೆ, ಅಂದರೆ ಈ ಬೆಟ್ಟದ ಒಂದು ಆಗ್ನೇಯ ದಿಕ್ಕಿಗೆ ಕೂರ್ಮಾಚಲ ಅನ್ನೋ ಒಂದು ಬೆಟ್ಟ ಇದೆಯಂತೆ. ದಕ್ಷಿಣ ದಿಕ್ಕಿನಲ್ಲಿ ಲೋಕ ಪ್ರಸಿದ್ಧವಾದ ಶಿವಗಂಗೆ ಬೆಟ್ಟ, ಎಲ್ಲರಿಗೂ ಗೊತ್ತೇ ಇರುವಂಥದ್ದು ಶಿವಗಂಗಾ ಬೆಟ್ಟ ಇದೆ. ಆಮೇಲೆ ನೈಋತ್ಯ ದಿಕ್ಕಿಗೆ ರಾಮಾಚಲವೆಂಬ ಬೆಟ್ಟ ಇದೆಯಂತೆ, ಅಲ್ಲಿ ಶ್ರೀರಾಮ ದೇವರು ನೆಲೆಸಿರ್ತಾರೆ ಅಂತ ಹೇಳ್ತಾರೆ. ಮತ್ತು ಪಶ್ಚಿಮ ದಿಕ್ಕಿನಲ್ಲಿ ಭೀಮಾಚಲ ಎಂಬ ಬೆಟ್ಟ ಇದೆಯಂತೆ, ಅಲ್ಲಿ ಭೀಮೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಅಂತ ಹೇಳ್ತಾರೆ. ಮತ್ತು ಈ ದೇವರಾಯನ ದುರ್ಗದ ವಾಯುವ್ಯ ದಿಕ್ಕಿಗೆ ಹೇಮಾಚಲ ಎಂಬ ಬೆಟ್ಟ ಇದೆಯಂತೆ, ಅದನ್ನು ಚಿನಗ ಬೆಟ್ಟ ಅಂತಲೂ ಕೂಡ ಕರೀತಾರೆ. ಇದು ತುಮಕೂರಿನ ಹತ್ರ ಬರುತ್ತೆ. ಇದು ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನವನ್ನು ಹೊಂದಿರುವಂಥ ಬೆಟ್ಟ ಆಗಿದೆ. ಮತ್ತು ಉತ್ತರ ದಿಕ್ಕಿನಲ್ಲಿ ನಾರಾಯಣಚಲ ಎಂಬ ಬೆಟ್ಟ ಇದೆಯಂತೆ, ಅದು ಕೂಡ ಅದಕ್ಕೆ ಹೆಸರು ಚನ್ನರಾಯನ ದುರ್ಗ ಅಂತ ಹೇಳ್ಬೋದು. ಕೊರಟಗೆರೆಯಿಂದ ಸ್ವಲ್ಪ ಒಂದು 15 ಕಿಲೋಮೀಟರ್ ದೂರ ಹೋದರೆ ಅಲ್ಲಿ ನಮಗೆ ಚನ್ನರಾಯನ ದುರ್ಗ ಸಿಗುತ್ತೆ. ಆ ಬೆಟ್ಟ ಇಲ್ಲಿಗೆ ಉತ್ತರ ದಿಕ್ಕಿನಲ್ಲಿ ಇದೆ ಅಂತ ಹೇಳಲಾಗುತ್ತೆ. ಮತ್ತು ಕೊನೆಯದಾಗಿ ಈಶಾನ್ಯ ದಿಕ್ಕಿನಲ್ಲಿ ಲೋಕಪ್ರಸಿದ್ಧವಾದ ನಂದಿ ದುರ್ಗ, ಅಂದರೆ ನಂದಿ ಬೆಟ್ಟ, ನಮಗೇನು ಗೊತ್ತಿದೆಯಲ್ಲ, ನಂದಿ ಬೆಟ್ಟ ಇದೆಯಂತೆ. ಹಾಗಾಗಿ ಈ ಬೆಟ್ಟ 8 ದಿಕ್ಕುಗಳಲ್ಲಿಯೂ ಕೂಡ 8 ಪುಣ್ಯಕ್ಷೇತ್ರಗಳನ್ನು ಹೊಂದಿರುವ ಕಾರಣ ಈ ಒಂದು ಕ್ಷೇತ್ರಕ್ಕೆ ಅತ್ಯಂತ ಪ್ರಸಿದ್ಧವಾದ ಮತ್ತು ಪುಣ್ಯ ಸ್ಥಳ ಅಂತ ಕೂಡ ಈ ಕ್ಷೇತ್ರವನ್ನು ಕರೀತಾರೆ. ಸೊ ಇನ್ನೂ ಕೂಡ ಈ ಕ್ಷೇತ್ರದ ಬಗ್ಗೆ ಹೇಳೋದು ತುಂಬಾ ಇದೆ. ಮತ್ತು ಈ ಕ್ಷೇತ್ರಕ್ಕೆ 4 ಆಕಾರಗಳಿದೆ ಅಂತೆ. ಈ ಬೆಟ್ಟ ಏನಿದೆಯಲ್ವಾ, ಕರಿಗಿರಿ ಬೆಟ್ಟ ಅಥವಾ ಕುಂಬಿ ಬೆಟ್ಟ, ಅದು 4 ದಿಕ್ಕುಗಳಲ್ಲಿಯೂ 4 ರೀತಿಯಾಗಿ ಕಾಣಿಸುತ್ತೆ ಅಂತ ಹೇಳ್ತಾರೆ. ಪೂರ್ವ ದಿಕ್ಕಿನಿಂದ ನೋಡಿದ್ರೆ ಈ ದೇವರಾಯನ ದುರ್ಗ ಆನೆಯ ಆಕಾರದಲ್ಲಿ ಕಾಣಿಸುತ್ತಂತೆ. ಸೊ ಹಾಗಾಗಿನೇ ಈ ಒಂದು ಕ್ಷೇತ್ರಕ್ಕೆ ಕರಿಗಿರಿ ಕ್ಷೇತ್ರ ಅಥವಾ ಕರಿಗಿರಿ ಬೆಟ್ಟ ಅಂತ ಕರೀತಾರೆ. ಕರಿ ಅಂತಂದರೆ ಆನೆ, ಗಿರಿ ಅಂದರೆ ಬೆಟ್ಟ, ಹಾಗಾಗಿ ಈ ಕ್ಷೇತ್ರಕ್ಕೆ ಕರಿಗಿರಿ ಕ್ಷೇತ್ರ ಅಂತ ಕರೀತಾರೆ. ಮತ್ತು ದಕ್ಷಿಣ ದಿಕ್ಕಿನಿಂದ ನೋಡಿದಾಗ ನಾವು ಮಂಡಲಾಕಾರವಾಗಿ ಕುಳಿತಿರೋ ನಾಗರಾಜನ, ಅಂದರೆ ಹಾವಿನ ರೂಪದಲ್ಲಿ ಕಾಣಿಸುತ್ತೆ ಅಂತ ಹೇಳ್ತಾರೆ. ಮತ್ತು ಪಶ್ಚಿಮ ದಿಕ್ಕಿನಿಂದ ಸಿಂಹದ ಕೊರಳಿನ ಸುತ್ತಲೂ ಕೆಸರಗಳು ತುಂಬಿಕೊಂಡಿರುವಂತೆಯೂ ಕೂಡ ಕಾಣಿಸುತ್ತದೆ ಅಂತ ಹೇಳ್ತಾರೆ. ಹಾಗೆಯೇ ಉತ್ತರ ದಿಕ್ಕಿನಿಂದ ನೋಡಿದರೆ ವೀರಮಂಡಲವನ್ನು ಊರಿಕೊಂಡು ಕುಳಿತಿರುವ ಗರುಡ ದೇವನಂತೆ ಕಾಣಿಸುತ್ತೆ ಅಂತ ಈ ಬೆಟ್ಟಕ್ಕೆ ಹೇಳ್ತಾರೆ. ಮತ್ತು ಗಜೇಂದ್ರ, ಮೃಗೇಂದ್ರ, ನಾಗೇಂದ್ರ, ಖಗೇಂದ್ರ ಎಂಬ 4 ರೂಪಗಳ ಪುರಾಣಕಾರರಿಗೆ ಬಹಳ ಪ್ರಿಯವಾದ ರೂಪಗಳಾಗಿರುತ್ತವೆ ಅಂತ ಹೇಳ್ತಾರೆ. ಈ 4 ರೂಪಗಳಿಂದ ಕಂಗೊಳಿಸುತ್ತಾ ನಿಂತಿರುತ್ತದೆ. ಆದ್ದರಿಂದ ಈ ಕ್ಷೇತ್ರಕ್ಕೆ ಪರಮ ಮಂಗಳಕರವಾದ ಕ್ಷೇತ್ರ, ಪುಣ್ಯಕ್ಷೇತ್ರ ಅಂತ
ಕರೀತಾರೆ ಅಂತಲೇ ಹೇಳಲಾಗುತ್ತೆ. ಸ್ನೇಹಿತರೆ, ದೇವರಾಯನದುರ್ಗ ಕೃಷ್ಣ ಮತ್ತು ಕಾವೇರಿ ನದಿಗಳ ಜಲ ವಿಭಾಗ ಸ್ಥಾನವಾಗಿರುವುದು ಒಂದು ವಿಶೇಷ ಅಂತಲೇ ಹೇಳ್ಬೋದು. ಇಲ್ಲಿ ಹುಟ್ಟುವ ಜಯಮಂಗಳ ನದಿಯು ಉತ್ತರ ಪಿನಾಕಿನಿ ಮತ್ತು ತುಂಗಭದ್ರಾ ನದಿಗಳ ಮೂಲಕ ಕೃಷ್ಣ ನದಿಯನ್ನು ಸೇರುತ್ತದೆ ಅಂತ ಹೇಳ್ತಾರೆ. ಇಲ್ಲಿ ಹುಟ್ಟುವ ಶಿಂಷಾ ನದಿಯು ತುಮಕೂರು, ಗುಬ್ಬಿ, ಕಡಬ ಕೆರೆಗಳ ಮೂಲಕವಾಗಿ ಶಿವನ ಸಮುದ್ರ ಸೇರಿ ಕಾವೇರಿಯನ್ನು ತಲುಪುತ್ತದೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಮತ್ತು ಇನ್ನೊಂದು ಭಾಗ ಉತ್ತರ ಪಿನಾಕಿನಿ ನದಿಯನ್ನು ಸೇರಿ ಪಶ್ಚಿಮ ಬಂಗಾಳವನ್ನು ಸೇರುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಸೊ ಈ ಒಂದು ಜಯಮಂಗಳ ನದಿಯ ಉಗಮ ಸ್ಥಾನವನ್ನು ನಾನು ನಂತರ ನಿಮಗೆ ತೋರಿಸ್ತೀನಿ. ಅದನ್ನ ನದಿಯ ಉಗಮ ಸ್ಥಾನ ಎಲ್ಲಿ ಆಗುತ್ತೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ನಾವು ಬೆಟ್ಟದ ಮೇಲಕ್ಕೆ ಪೂರ್ತಿ ಬಂದಿದ್ದೀವಿ. ಇವಾಗ ನಾವು ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನವನ್ನು ಮಾಡುವ ಸಮಯ. ಬನ್ನಿ, ನಾವು ಗಾಡಿನ ಪಾರ್ಕಿಂಗ್ ಮಾಡಿಬಿಟ್ಟು ನಾವು ದೇವರ ದರ್ಶನಕ್ಕೆ ಹೋಗೋಣ. ಈಗ ನಾವು ಗಾಡಿ ಪಾರ್ಕಿಂಗ್ ಮಾಡಿಬಿಟ್ಟು ಈಗ ನಾವು ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಕಡೆಗೆ ನಮ್ಮ ಪ್ರಯಾಣವನ್ನು ಬೆಳೆಸ್ತಾ ಇದ್ದೀವಿ. ಹೋಗೋ ದಾರಿ ಮಾತ್ರ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಮೆಟ್ಲುಗಳೆಲ್ಲ ತುಂಬ ಚೆನ್ನಾಗಿ ಹೊಸದಾಗಿ ಮಾಡಿರುವಂಥದ್ದು ನೀವು ಗಮನಿಸ್ಬೋದು. ಇಲ್ಲಿ ಬರೋ ಪ್ರಯಾಣಿಕರಿಗಿರ್ಬೋದು ಅಥವಾ ಭಕ್ತಾದಿಗಳಿಗೆ ಅಥವಾ ಯಾತ್ರಾರ್ಥಿಗಳಿಗೆ ತುಂಬಾ ಚೆನ್ನಾಗಿ ಮೆಟ್ಲುಗಳೆಲ್ಲ ಇದೆ ನೋಡ್ಬೋದು ನೀವು. ಆ ಕಡೆ ಒಂದು ಈ ಕಡೆ ಒಂದು ಏನು ಒಂದು ಬುರ್ಜುಗಳನ್ನು ನೀವು ನೋಡ್ಬೋದು. ಇದು ರಾಜ ಮಹಾರಾಜರ ಕಾಲದಲ್ಲಿ ನಿರ್ಮಿಸಿರುವಂತಹ ಬುರ್ಜುಗಳು. ಇವು ಚಿಕ್ಕದೇವರಾಜ ಒಡೆಯರ ಕಾಲದಲ್ಲಿ ನಿರ್ಮಿಸಿರುವಂಥ ಒಂದು ಬುರ್ಜುಗಳು. ಇವಾಗ ಶಿಥಿಲಾವಸ್ಥೆಯಲ್ಲಿವೆ, ನೀವು ನೋಡ್ಬೋದು. ಬಲಗಡೆಯಲ್ಲಿ ಕಾಣ್ತಿರೋದು ಸ್ವಲ್ಪ ಚೆನ್ನಾಗಿದೆ, ಮೇಲುಗಡೆ ಎಡಗಡೆ ಕಾಣ್ತಿದೆಯಲ್ಲ ಅದು ನೋಡ್ಬೋದು ನೀವು. ಕಲ್ಲುಗಳೆಲ್ಲ ಬಿದ್ದೋಗಿ ಕೇವಲ ಮಣ್ಣು ಮಾತ್ರ ಉಳ್ಕೊಂಡಿದೆ, ನೀವು ನೋಡ್ಬೋದು. ಇಲ್ಲಿ ನಮಗೆ ಈ ಒಂದು ಇದ್ರ ಕೆಳಗಡೆ ಒಂದು ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಇದೆ, ನೀವು ನೋಡಿ ದರ್ಶನವನ್ನು ಪಡ್ಕೋಬೋದು. ಅಲ್ಲಿ ನೋಡಿ ಒಳಗಡೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಕಲ್ಲಿನಲ್ಲಿ ಕೆತ್ತಿರುವಂತಹ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ನೀವು ನೋಡಬಹುದು. ಇಲ್ಲಿಂದ ಹಾಗೆ ಮುಂದೆ ಹೋದರೆ ನಮಗೆ ಇಲ್ಲಿ ಅಂಗಡಿ ಮುಂಗಟ್ಟುಗಳೆಲ್ಲ ಸಿಗುತ್ತೆ ನಮಗೆ. ಅಲ್ಲಿ ನಿಮ್ಗೆ ಏನು ಬೇಕಾದರೂ ತಗೋಬೋದು, ನೀವು ಅಲ್ಲಿ ನೋಡ್ಬೋದು. ಏನು ಬೇಕಾದ್ರೂ ಫೋಟೋಗಳೆಲ್ಲ ಸಿಗುತ್ತೆ, ಮತ್ತು ಬುಕ್ಸುಗಳೆಲ್ಲ ಸಿಗುತ್ತೆ ಓದೋದಕ್ಕೆ, ನೀವು ಓದ್ಬೋದು ಬೇಕಿದ್ರೆ ತಗೊಂಡು. ಈ ಕ್ಷೇತ್ರದ ಬಗ್ಗೆ ಆಗಿರಲಿ ಅಥವಾ ಬೇರೆ ಬೇರೆ ಪುಣ್ಯಕ್ಷೇತ್ರಗಳ ಸಂಬಂಧಪಟ್ಟ ಪುಸ್ತಕಗಳು ಕೂಡ ನಮಗೆ ಸಿಗುತ್ತೆ. ಅಲ್ಲಿಂದ ನಾವು ಮೆಟ್ಲತ್ಕೊಂಡು ಮುಂದೆ ಸಾಗಿದ್ರೆ ನಮಗೆ ಹೋಗ್ತಾ ಮೆಟ್ಲತ್ಕೊಂಡು ಸ್ವಲ್ಪ ದೂರ ಹೋಗಿದ ತಕ್ಷಣ ನಮಗೆ ಕುಂಬಿ ಬೆಟ್ಟದ ಒಂದು ಮಹಾದ್ವಾರ ಸಿಗುತ್ತೆ ನಮಗೆ. ಅಲ್ಲಿ ಶಿಲಾ ಮಂಟಪ ಕೂಡ ಇದೆ, ನೀವು ಈಗ ನೋಡ್ಬೋದು ನೋಡಿ. ನೀವೀಗ ಏನು ನೋಡ್ತಾ ಇದ್ದೀರಾ, ಇದೇ ಕುಂಬಿ ಬೆಟ್ಟದ ಒಂದು ಶಿಲಾ ಮಂಟಪ ಮತ್ತು ಮಹಾದ್ವಾರ. ಇದರ ಮೂಲಕ ನಾವು ಹಾದು ಹೋದರೆ ನಮಗೆ ಎಡಗಡೆಗೆ ಸಿಗುವಂಥದ್ದೇ ಗರುಡಾಂಜನೇಯ ಸ್ವಾಮಿಯ ದೇವಸ್ಥಾನ. ಸೊ ಗರುಡಾಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಗರುಡಾಂಜನೇಯ ಸ್ವಾಮಿಯ ಒಂದು ದರ್ಶನವನ್ನು ಕೂಡ ನಾವು ಪಡ್ಕೊಂಡು ಮತ್ತು ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನವನ್ನು ಮಾಡೋಕ್ಕೆ ಹೋಗೋಣ ಬನ್ನಿ. ಸ್ನೇಹಿತರೆ, ನಾವು ಗರುಡಾಂಜನೇಯ ಸ್ವಾಮಿಯ ದೇವರ ದರ್ಶನವನ್ನು ಪಡ್ಕೊಂಡು ಮತ್ತು ಅಲ್ಲಿಂದ ಒಂದು ವ್ಯೂವನ್ನು ನೋಡಿಕೊಂಡು ಆ ಥರ ಎಲ್ಲಿ ಹೆಂಗೆ ಕಾಣಿಸುತ್ತೆ ಅಲ್ಲಿಂದ ನೋಡೋಕ್ಕೆ ನಮಗೆ ವ್ಯೂ, ಆ ದೇವಸ್ಥಾನ ಮುಂದೆಯಿಂದ ಅದನ್ನೆಲ್ಲ ನೋಡಿಕೊಂಡು ಸೀದಾ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಸ್ಥಾನದ ಕಡೆಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ ದೇವಸ್ಥಾನದ ಕಡೆಗೆ. ನೋಡಿ ಯಾವ ಥರ ನಿಮಗೆ ಒಂದು ವ್ಯೂ ಕಾಣಿಸುತ್ತೆ ಇಲ್ಲಿಂದ, ಸೊ ನೀವು ನೋಡ್ಬೋದು. ಸೊ ಇಲ್ಲಿಂದ ಹಾಗೆ ಮುಂದೆ ಹೋದರೆ ನಮಗೆ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿಯ ಒಂದು ಸನ್ನಿಧಾನಕ್ಕೆ ನಾವು ಹೋಗ್ತೀವಿ. ಮತ್ತು ಅಲ್ಲಿ ಇನ್ನೊಂದು ಆಂಜನೇಯ ಸ್ವಾಮಿಯ ದೇವಸ್ಥಾನ ಕೂಡ ಇದೆ, ಅದನ್ನು ಕೂಡ ಹೋಗಿ ನೋಡೋಣ. ಮತ್ತು ಅಲ್ಲೊಂದು ಪುಣ್ಯ ತೀರ್ಥ ಕೂಡ ಒಂದು ಇದೆ, ಆ ತೀರ್ಥವನ್ನು ಕೂಡ ನಾವು ನೋಡೋ ಸಮಯ
ಸೊ ಬನ್ನಿ ಹೋಗೋಣ. ನೋಡಿ ಇದೆಲ್ಲ ಏನಿದೆಯಲ್ಲ ಇದೆಲ್ಲವೂ ಕೂಡ ಕೋಟೆ. ಇದು ನೋಡಿ 13 ಸುತ್ತಿನ ಕೋಟೆ. ಆ್ಯಕ್ಚುಲಾಗಿ ನಾನು ಇತಿಹಾಸವನ್ನು ನಾನು ಲಾಸ್ಟಲ್ಲಿ ನಿಮಗೆ ಕೋಟೆಯನ್ನು ತೋರಿಸ್ಕೊಂಡು ಇನ್ನು ಕೆಳಗಡೆ ಇದೆ ಅದು ಕೋಟೆ. ಆ ಕೋಟೆಯನ್ನು ನೋಡುವಾಗ ನಾನು ನಿಮಗೆ ಈ ಒಂದು ಕೋಟೆಯ ಇತಿಹಾಸವನ್ನು ಹೇಳ್ತೀನಿ. ಸೊ ಇವಾಗ ನೀವು ದೇವರ ದರ್ಶನವನ್ನು ಮಾಡೋ ಸಮಯ ಇದು. ಸೊ ಹಾಗಾಗಿ ನಾವು ಈಗ ಕೇವಲ ದೇವರ ದರ್ಶನವನ್ನು ಮಾಡಿಕೊಂಡು ನಂತರ ನಾವು ಈ ಒಂದು ಕ್ಷೇತ್ರದ ಈ ಒಂದು ಪ್ರದೇಶದ ಮತ್ತು ಈ ಕೋಟೆಯ ಒಂದು ಇತಿಹಾಸವನ್ನು ನಾವು ನೋಡ್ತಾ ಹೋಗೋಣ ಬನ್ನಿ. ಸೊ 5 ಗಂಟೆಗೆ ಈ ಒಂದು ದೇವಾಲಯ ಸಂಜೆ 5 ಗಂಟೆಗೆ ಮುಚ್ಚಲಾಗುತ್ತೆ ಅಂತ ಬರೆದಿದ್ದಾರೆ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ತೆರೆದಿರುತ್ತೆ ಅಂತ ಅಲ್ಲಿ ಬೋರ್ಡಲ್ಲಿ ಹಾಕಿದ್ದಾರೆ. ಸೊ ನೀವು ಬರೋದಿದ್ರೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆ ಒಳಗಡೆ ಹೋಗ್ಬಿಟ್ಟು ಆ ದೇವರ ದರ್ಶನವನ್ನು ಪಡ್ಕೊಂಡು ಬರ್ಬೋದು. ಇಲ್ಲ ಅಂತಂದರೆ ಅಲ್ಲಿ ಕ್ಲೋಸ್ ಮಾಡಿಬಿಡ್ತಾರೆ. ಆನಂತರ ನೀವು ಬೆಟ್ಟದ ಮೇಲಕ್ಕೆ ಹೋಗೋಕ್ಕಾಗಲ್ಲ. ಕೆಳಗಡೆ ಇರೋ ಭೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ನೀವು ಆರಾಮಾಗಿ ಹೋಗಬಹುದು ಅಂತ ಅನಿಸುತ್ತೆ. ಸೊ ನೋಡಿ ಇಲ್ಲೆಲ್ಲ ಕೂಡ ಕೋಟೆ ಒಂದು ಅವಶೇಷಗಳೇ. ಇವೆಲ್ಲವೂ ಕೂಡ ಎಷ್ಟು ಅದ್ಭುತವಾಗಿದೆ ಇನ್ನೂ ಕೂಡ ಅಂತಂದರೆ ಈಗ ಹೊಸದಾಗಿ ಇವೆಲ್ಲ ಕನ್ಸ್ಟ್ರಕ್ಷನ್ ಮಾಡಿರೋವಂಥದ್ದು. ಸೊ ಅಲ್ಲಿ ನೀವೇನು ನೋಡ್ತೀರಲ್ಲ ಇವೆಲ್ಲವೂ ಕೂಡ ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡಿರುವಂಥದ್ದು. ಸೊ ಎಲ್ಲವೂ ಕೂಡ ನಮ್ಮ ಕೋಟೆಗಳೇನಿದೆ ಎಲ್ಲವೂ ಕೂಡ ಆ ಥರ ಒಂದು ಮಿನಿಮಮ್ಮು ಒಂದು ಮೇಂಟೆನೆನ್ಸ್ ಕೂಡ ಮಾಡಿದ್ರು ಕೂಡ ನಮ್ಮ ಒಂದು ಪ್ರವಾಸಿಗರು ತುಂಬ ಚೆನ್ನಾಗಿ ಬರ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಒಂದು ನೋಡಿ ಇಲ್ಲೊಂದು ಮರ ಇದೆ. ಆ ಮರ ಬಂಡೆಯ ಒಂದು ಇದರಲ್ಲೇ ಬೆಳ್ಕೊಂಡಿದೆ. ಬಂಡೆಯ ಒಂದು ಸಂದಿಲೇ ಬೆಳೆದು ಅಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತಂದರೆ ಇದನ್ನು ನಿಜವಾಗ್ಲೂ ಪ್ರಕೃತಿ ವಿಸ್ಮಯ ಅಂತ ಹೇಳ್ಬೋದಾ ಅಥವಾ ದೇವರ ಒಂದು ಅನುಭೂತಿ ಅಂತ ಹೇಳ್ಬೋದಾ, ನಿಜವಾಗ್ಲೂ ಗೊತ್ತಿಲ್ಲ. ನೋಡಿ ಎಷ್ಟು ಅದ್ಭುತವಾಗಿ ಬೆಳೆದು ನಿಂತಿದೆ, ಎಷ್ಟು ಬೃಹದಾಕಾರವಾಗಿ ಬೆಳೆದಿದೆ ಅಂತಂದರೆ ಆ ಕಲ್ಲಿನ ಮಧ್ಯದಲ್ಲೂ ಕೂಡ ಅಷ್ಟು ಚೆನ್ನಾಗಿ ಅಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತಂದರೆ ನಿಜವಾಗ್ಲೂ ಇದು ಪ್ರಕೃತಿ ವಿಸ್ಮಯ ಅಂತಲೇ ಹೇಳ್ಬೋದು ಅಥವಾ ದೇವರ ಕೃಪೆ ಅಂತಲೂ ಕೂಡ ಹೇಳ್ಬೋದು ಅಥವಾ ದೇವರ ಒಂದು ಏನಂತಾರೆ ಹೇಳಬಹುದು. ಅಲ್ಲಿ ಗಣೇಶನ ವಿಗ್ರಹ ಅಲ್ಲಿ ಒಂದು ಕಲ್ಲಿನ ಮೇಲೆ ಕೆತ್ತಿದ್ದಾರೆ, ನೀವು ನೋಡ್ಬೋದು. ಅದು ಎಷ್ಟು ಒಂದು ಹಳೆಯ ವಿಗ್ರಹ ಅಂತ ಗೊತ್ತಿಲ್ಲ, ಅದು ನೀವು ನೋಡ್ಬೋದು. ಮತ್ತು ಹಾಗೆ ಹೋದರೆ ಎಲ್ಲ ಕೋಟೆಗಳಲ್ಲೂ ಕೂಡ ಒಂದು ಆಂಜನೇಯನ ವಿಗ್ರಹವನ್ನು ಈ ರೀತಿ ಕೆತ್ತಿರ್ತಾರೆ. ಅದೇ ರೀತಿ ಇಲ್ಲೂ ಕೂಡ ಕೆತ್ತಿದ್ದಾರೆ. ನೀವು ಅದನ್ನು ಕೂಡ ನೀವು ಈಗ ನೋಡ್ತಾ ಇದ್ದೀರಿ. ನೋಡ್ಬೋದು ಅಲ್ಲಿ ಮೇಲೆ ಕಾಣಿಸಿದೆಯಲ್ಲ ಅದೇ ದೇವಸ್ಥಾನ. ಸೊ ನಾವೀಗ ಹೋಗಬೇಕಾಗಿರೋದು ಅಲ್ಲಿಗೇನೆ. ನೋಡಿ ಇಲ್ಲಿಂದ ನೋಡಿದ್ರೆ ನಮಗೆ ಸುತ್ತಲೂ ಬೆಟ್ಟ ಗುಡ್ಡಗಳಿಂದ ಕೂಡಿದ ಪ್ರದೇಶ ನೀವು ನೋಡಿ ಕಣ್ ತುಂಬ್ಕೋಬಹುದು. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಕೋಟೆ. ಇದು ಕೋಟೆ ಅವಶೇಷಗಳಿವೆಲ್ಲ ಕೂಡ ನೋಡಿ ಎಷ್ಟು ಬೃಹದಾಕಾರವಾಗಿ ಎಷ್ಟು ಎತ್ತರದಲ್ಲಿ ಕಟ್ಟಿದ್ದಾರೆ ಅಂತ ನೀವು ನೋಡ್ಬೋದು. ಹೊಸದಾಗಿ ಕೂಡ ಕಟ್ಟಿದರೆ ಅದ್ರ ಪಕ್ಕದಲ್ಲಿರುವಂಥದ್ದು ಹಳೆ ಕೋಟೆ. ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಕೂಡ ಹಳೆ ಕೋಟೆನೇ. ಅದು ಹೊಸದಾಗಿ ನಿರ್ಮಿಸಿರುವಂಥದ್ದಲ್ಲ, ಅದು ರಾಜರ ಕಾಲದಲ್ಲಿ ನಿರ್ಮಿಸಿರುವಂತಹ ಕೋಟೆ. ಈಗ ನೀವೇನು ನೋಡ್ತಿದ್ದೀರಲ್ಲ ಇದು. ಸೊ ಇಲ್ಲೇ ನಮ್ಮ ಒಂದು ಪಾದರಕ್ಷೆಗಳನ್ನು ಬಿಟ್ಟುಬಿಟ್ಟು ನಾವು ದೇವರ ದರ್ಶನಕ್ಕೆ ಹೋಗಬೇಕಾಗತ್ತೆ. ಬನ್ನಿ ಬೇಗ ಮೇಲಕ್ಕೆ ಹೋಗೋಣ. ನೋಡಿ ಇದು ಕೂಡ ಅಷ್ಟೇ ತುಂಬ ಹಳೆಯದಾದ ಒಂದು ಕಲ್ಲಿನ ಮಂಟಪ ಇದು, ನೀವು ನೋಡ್ತಾ ಇದ್ದೀರಲ್ಲ ಇದು. ಸೊ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ನೀವು ನೋಡ್ತಾ ಇದ್ದೀರಿ. ಅಲ್ಲಿ ಮುಂದೆನೇ ಒಂದು ಇದು ಕಲ್ಯಾಣಿ ಇದೆ, ನೀವು ಅಲ್ಲಿ ನೋಡ್ಬೋದು ಕಲ್ಯಾಣಿ. ಇಲ್ಲಿ ತುಂಬಾ ಕೋತಿಗಳೆಲ್ಲ ಇದ್ದಾವೆ ಸಿಕ್ಕಾಪಟ್ಟೆ. ಸೊ ನೀವು ನೋಡ್ಬೋದು. ನೋಡಿ ಕಲ್ಯಾಣಿಯಲ್ಲಿ ಹೋಗ್ಬಿಟ್ಟು ಒಂದು ಕೈಕಾಲುಗಳನ್ನು ತೊಳ್ಕೊಂಡು ನಾವು ನಂತರ ಈ ದೇವಸ್ಥಾನ, ಇಲ್ಲಿ ಆಂಜನೇಯನ ದೇವಸ್ಥಾನ ಇದೆ, ಆಂಜನೇಯ ದೇವಸ್ಥಾನಕ್ಕೂ ಕೂಡ ಹೋಗ್ಬಿಟ್ಟು ನಾವು ದೇವರ ದರ್ಶನವನ್ನು ಪಡ್ಕೊಂಡು ಆನಂತರ ನಾವು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ.
ಸ್ನೇಹಿತರೆ, ಇಲ್ಲೇನು ಕಲ್ಯಾಣಿ ಇದೆ, ಆ ಕಲ್ಯಾಣಿ ಒಳಗಡೆ ನೀವು ನೋಡ್ಬೋದು, ಅಲ್ಲೊಂದು ಕಲ್ಲಿನ ಮಂಟಪ ಇದೆ, ಕಲ್ಲಿನ ಮೇಲೆ ಇನ್ನೊಂದು ಮಂಟಪ ಕಟ್ಟಿದ್ದಾರೆ. ಸೊ ಅದು ಕೂಡ ನೀವು ನೋಡಿ ಕಣ್ತುಂಬ್ಕೋಬಹುದು. ನೋಡಿ, ಸುತ್ತಲೂ ಕೂಡ ಇದೆಲ್ಲ ಕೋಟೆ, ಆಗಿನ ಕಾಲದಲ್ಲಿ ಕಟ್ಟಿರುವಂಥದ್ದು. ಈಗ ನೋಡಿ, ಇಲ್ಲೊಂದು ಮಂಟಪ ಇದೆ, ಅರ್ಧ ಮಂಟಪ ಬಿದ್ದೋಗಿದೆ, ಇನ್ನು ಅರ್ಧ ಉಳ್ಕೊಂಡಿದೆ, ನೀವು ನೋಡ್ತಿದ್ದೀರಿ. ನಾವಿವಾಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಒಳಗಡೆ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು ಪಾಕಶಾಲೆ, ಮಡಪಳ್ಳಿ ನಾಚಿಯಾರ್ ಅಂತ ಒಂದು ದೇವಸ್ಥಾನ ಕೂಡ ಇಲ್ಲಿದೆ. ಸೊ ಇನ್ನು ಒಳಗಡೆ ಹೋದರೆ ನೋಡಿ ಎಷ್ಟೊಂದು ಜನ ತುಂಬಿಕೊಂಡಿದ್ದಾರೆ ದೇವಸ್ಥಾನದ ಒಳಗಡೆ ಅಂತ ನೀವು ನೋಡ್ತಿದ್ದೀರಿ. ನೋಡಿ, ಕೋತಿಗಳೆಲ್ಲ ಕಾಳಗ ನಡೆಸ್ತಾ ಇದ್ದಾವಲ್ಲಿ. ತುಂಬಾ ಜನ ಬಂದಿದ್ದಾರೆ, ನೀವು ನೋಡ್ತಾ ಇದ್ದೀರಿ. ಇವಾಗ ಸಿಕ್ಕಾಪಟ್ಟೆ ಜನ ಬಂದಿದ್ರು. ಸೊ ಕ್ಯೂವಲ್ಲೇ ನಮಗೆ ತುಂಬಾ ಟೈಮ್ ಆಗ್ತಿದೆ ಅಂತ ಅನಿಸ್ತಾ ಇದೆ. ನೋಡ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂತ ನೋಡಿ. ಕೊನೆಗೆ ನಾವು ದೇವರ ದರ್ಶನವನ್ನು ಮಾಡಿಕೊಂಡು ದೇವಸ್ಥಾನದ ಈಚೆ ಬಂದಾದ ಮೇಲೆ ನಾವು ಆ ಸುತ್ತಮುತ್ತಲಿನ ಒಂದು ಪರಿಸರವನ್ನು ನೋಡಿಕೊಂಡು ಮತ್ತು ಅಲ್ಲಿನ ಬೆಟ್ಟ ಗುಡ್ಡಗಳನ್ನು ಎಲ್ಲವೂ ಕೂಡ ನೋಡಿಕೊಂಡು, ಸೊ ಅಲ್ಲೇನು ಕಾಣಿಸ್ತಿದೆಯಲ್ಲ ಅದು ದೀಪಾಲಯ ಕಂಬ, ಅದು ಅಲ್ಲೊಂದು ಮಂಟಪ ಕೂಡ ಇದೆ, ನೀವು ಅಲ್ಲಿ ನೋಡಿದ್ರೆ ಈಗಾಗಲೇ. ಮತ್ತು ಇಲ್ಲಿಂದ ನೋಡಿ ಬೆಟ್ಟದ ಮೇಲಿಂದ ಯಾವ ಥರ ಒಂದು ವ್ಯೂ ನಿಮಗೆ ಕಾಣಿಸಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೀವು ನೋಡ್ತಾ ಇದ್ದೀರಿ. ಇಲ್ಲೊಂದು ಬುರ್ಜ್ ಇದೆ, ಆ ಬುರ್ಜ್ ಮೇಲಿಂದ ನಿಮಗೆ ಅಲ್ಲೊಂದು ವ್ಯೂ ಪಾಯಿಂಟ್ ತೋರಿಸ್ತೀನಿ ನೋಡಿ, ಇಲ್ಲಿಂದ ಯಾವ ಥರ ಕಾಣಿಸುತ್ತೆ. ಮತ್ತು ಇಲ್ಲಿಂದ ನಾವು ನೆಕ್ಸ್ಟ್ ಎಲ್ಲಿಂದ ಯಾವ ಪಾಯಿಂಟ್ ತೋರಿಸ್ತೀನಿ ಅದನ್ನು ಇಲ್ಲಿಂದನೇ ತೋರಿಸ್ತೀನಿ. ನೋಡ್ಬೋದು ನೀವು. ನೋಡಿ ಎಷ್ಟು ಅದ್ಭುತವಾಗಿದೆ ಇಲ್ಲಿಂದ ಒಂದು ವಿಹಂಗಮ ನೋಟ, ನೀವು ನೋಡ್ಬೋದು. ನೋಡಿ, ನೆಕ್ಸ್ಟ್ ನಾವು ಅಲ್ಲಿಗೆ ಹೋಗ್ಬಿಟ್ಟು ಹೋಗೋಣ. ಅಲ್ಲೊಂದು ಕಲ್ಲು ಕಾಣಿಸ್ತಿದೆಯಲ್ಲ ನೋಡಿ, ಅಲ್ಲಿ ಕಾಣಿಸ್ತಿದೆಯಾ ನೋಡಿ, ಅಲ್ಲಿಗೆ ಹೋಗ್ಬಿಟ್ಟು ಆ ವ್ಯೂ ಪಾಯಿಂಟನ್ನು ಕೂಡ ನಾವು ನೋಡ್ಕೊಂಡು ಬರೋಣ. ನೋಡಿ, ಇಲ್ಲಿಂದ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂತ ನೀವು ನೋಡ್ಬೋದು. ಇನ್ನು ಮಳೆಗಾಲದಲ್ಲಿ ಬಂದರೆ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ. ನೋಡಿ, ನಾವು ಇಳ್ಕೊಂಡು ಬಂದಾಗಿದೆ ನಾವು. ಇಲ್ಲಿಂದ ನಾವು ಬೆಟ್ಟ ಯಾವ ಥರ ಕಾಣಿಸಿದೆ ಅಂತ ತೋರಿಸ್ತಾ ಇದ್ದೀನಿ. ಮನಮೋಹಕ ದೃಶ್ಯ, ಮನಮೋಹಕರ ವಿಹಂಗಮ ನೋಟ, ಅದ್ಭುತವಾಗಿ ಇದೆ ಅಂತ ಅಲ್ಲಿ ನಿಮಗೆ ಕಾಣಿಸ್ತಾ ಇರುವಂತ ನೋಡಿರೋ ಸುತ್ತಲೂ ಕೂಡ ಬೆಟ್ಟ ಗುಡ್ಡಗಳಿಂದ ತುಂಬಿದ ಮೊದಲಿದ್ದಂತಹ ದೇವರಾಯ ಪಟ್ಟಣ ಅಂತ ನೋಡಿ, ಹಚ್ಚ ಹಸಿರಿನ ಅಂತ ನೋಡಿ ಎಷ್ಟು ಅದ್ಭುತವಾಗಿದೆ.